ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀನಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತು ನಾವು ತಣ್ಣೀರ್ಬಾವಿ ಬೀಚಿಗೆ ಬಂದಿದ್ದೇವೆ. ಇವತ್ತು ತಣ್ಣೀರ್ಬಾವಿ ಬೀಚಲ್ಲಿ ಕೈಟ್ ಫೆಸ್ಟಿವಲ್ ನಡೀತಾ ಉಂಟು. ಹಾಗೆ ಅದನ್ನು ನೋಡ್ಕೊಂಡು ಹೋಗುವ ಅಂತ ಬೀಚಿಗೆ ಬಂದಿದ್ದೇವೆ. ನಾವು ಬೀಚಿಗೆ ಬರುವಾಗ ಸಂಜೆ ಸುಮಾರು 5 ಗಂಟೆಯಾಗಿತ್ತು. ಬಿಸಿಲೆಲ್ಲ ಏನಿರಲಿಲ್ಲ. ಆದರೆ ನಾವು ಬಂದದ್ದು ಮೇಲಿನ ಬೀಚಿಗೆ. ಮೇಲಿನ ಬೀಚಿಂದ ಕೆಳಗಿನ ಬೀಚಿನ ತನಕ ನಡ್ಕೊಂಡು ಹೋಗಬೇಕು. ಯಾಕಂದರೆ ಅಲ್ಲಿ ಗಾಡಿ ಇಡಲಿಕ್ಕೂ ಪ್ಲೇಸ್ ಇರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗೆ ಬೀಚ್ ಪಕ್ಕದಲ್ಲೇ ನಮ್ಮ ಕಸಿನ್ ಮನೆ ಉಂಟು. ಹಾಗೆ ಅಲ್ಲಿ ನಮ್ಮ ಗಾಡಿಯನ್ನು ಪಾರ್ಕ್ ಮಾಡಿ ಹಾಗೆ ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೇವೆ. ಈ ಮೇಲಿನ ಬೀಚಿನಿಂದ ಕೆಳಗೆ ಹೋಗಲಿಕ್ಕೆ ಒಂದು 15 ನಿಮಿಷ ಬೇಕಾಗ್ತದೆ. ಸ್ಪೀಡಲ್ಲಿ ಹೋದರೆ 10 ನಿಮಿಷ ಸಾಕು. ನಾವು ಮೆಲ್ಲಗೆ ನಡ್ಕೊಂಡು ಹೋಗ್ತಾ ಇದ್ದೆವು. ನನ್ನ ಹಸ್ಬೆಂಡ್ ನೋಡಿದ್ರಲ್ಲಿ ಓಡ್ತಾ ಇದ್ದಾರೆ. ಬೇಗ ಹೋಗುವ, ಓಡಿ ಓಡಿ ಅಂತ ಹೇಳ್ತಾ ಇದ್ರು. ಇವರು ಓಡಿದ್ದು ನೋಡಿದರೆ ಒಂದು ಇರುವೆ ಕೂಡ ಸಾಯ್ಲಿಕ್ಕಿಲ್ವಾ ಅಂತ ಕಾಣ್ತದೆ. 1 ನಿಮಿಷ ಕೂಡ ಓಡಲಿಲ್ಲ, ಅಷ್ಟಕ್ಕೆ ಇವರಿಗೆ ಸಾಕಾಯಿತು. ಮತ್ತು ಮೆಲ್ಲಗೆ ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ. ಹಾಗೆ ನನ್ನ ಮಗ ಒಂದು ಕಡ್ಡಿ ಹಿಡ್ಕೊಂಡು ಉದ್ದಕ್ಕೆ ರೋಡ್ ಮಾಡಿಕೊಂಡು ಹೋಗ್ತಾ ಇದ್ದ. ಇದು ದಾರಿ ತಪ್ಪಿದ್ರೆ ವಾಪಸ್ ಬರಲಿಕ್ಕೆ ಅಂತೆ, ಅಲ್ಲಿ ಹೋಗಿ ವಾಪಸ್ ಬರುವಾಗ. ಹಾಗೆ ಮಗಳು ಕೂಡ ಅವನ ಹಿಂದೆ ಈ ಥರ ಓಡ್ತಾ ಇದ್ರು. ಹಾಗೆ ಅವರಿಗೆ ಒಳ್ಳೆ ಟೈಮ್ ಪಾಸ್ ಆಗ್ತಾ ಇತ್ತು. ಅವ್ರಿಗೇನು ಸುಸ್ತಾಗಲಿಲ್ಲ ಅಲ್ಲಿ ತಲುಪುವ ತನಕ. ಹೀಗೆ ಆಟ ಆಡ್ತಾ ಹೋಗ್ತಾ ಇತ್ತು. ಹಾಗೆ ಇಲ್ಲಿ ಗಾಡಿಯ ಫೆಸಿಲಿಟಿ ಕೂಡ ಇತ್ತು. 2 ಜೀಪು ಮೇಲೆ ಕೆಳಗೆ ಓಡಾಡ್ತಾ ಇತ್ತು. ಯಾರಿಗಾದ್ರು ಬೇಕಿದ್ದರೆ ಅದರಲ್ಲಿ ಹೋಗ್ಬೋದಿತ್ತು. ಆದರೆ ನಾವು ಮಾತ್ರ ನಡ್ಕೊಂಡು ಹೋದೆವು. ಯಾಕೆಂದರೆ ಅಪರೂಪ ಯಾವಾಗಾದರೂ ಈ ಥರ ನಡೆಯೋದಲ್ವ. ಮತ್ತು ಬೀಚಲ್ಲಿ ಹಾಗೆ ಸುಸ್ತು ಕೂಡ ಆಗೋದಿಲ್ಲ. ಹಾಗೆ ಮೆಲ್ಲಗೆ ನಡ್ಕೊಂಡು ಹೋದೆವು. ನೋಡ್ಬೋದು, ದೂರದಿಂದ ಕೈಟ್ಸ್ ಎಲ್ಲ ಸೂಪರಾಗಿ ಕಾಣ್ತಾ ಇತ್ತು. ತುಂಬಾ ರಶ್ ಇತ್ತು. ಹಾಗೆ ಇಲ್ಲೊಂದು ನಾಯಿ ಇತ್ತು, ಕ್ಯೂಟಾಗಿ ಬಾಲ್ ಜೊತೆ ಆಟ ಆಡ್ತಾ ಇತ್ತು. ನೋಡಿ ತುಂಬ ಖುಷಿಯಾಯಿತು. ಹಾಗೆ ಇಲ್ಲಿ ಬೇರೆ ಬೇರೆ ದೇಶಗಳಿಂದ ಕೂಡ ಕೈಟ್ಸನ್ನು ತಗೊಂಡು ಬಂದಿತ್ತು ಇಲ್ಲಿ ಹಾರಿಸಲಿಕ್ಕೆ ಅಂತೇಳಿ. ಹಾಗೆ ಇಲ್ಲೊಂದು ಹಾರ್ಟಿದೊಂದು ಕೈಟ್ ನೋಡ್ಬೋದು. ತುಂಬ ಕೈಟ್ಸ್ ಇತ್ತು ಅದರಲ್ಲಿ. ಹತ್ತಿರದಿಂದ ಸೂಪರಾಗಿ ಕಾಣ್ತಿತ್ತು. ಹಾಗೆ ಇದೊಂದು ಒಂದೇ ಥ್ರೆಡ್ಡಲ್ಲಿ ಇಷ್ಟೊಂದು ಕೈಟ್ಸ್ ಇತ್ತು ಉದ್ದಕ್ಕೆ. ಅದು ಎಷ್ಟು ಚೆಂದ ಕಾಣ್ತಿತ್ತಂದರೆ ವಿಡಿಯೋದಲ್ಲಿ ಅಷ್ಟು ಚೆಂದ ಕಾಣೋದಿಲ್ಲ, ಆದರೆ ಹತ್ತಿರದಿಂದ ನೋಡುವಾಗ ಉಂಟಲ್ಲ ಅದು ಸೂಪರ್ ಮಾತ್ರ. ಹಾಗೆ ತುಂಬ ವೆರೈಟಿಯ ಕೈಟ್ಸ್ಗಳಿತ್ತು. ಈಗ ದೊಡ್ಡ ದೊಡ್ಡ ಗಾಳಿಪಟ ಎಲ್ಲ ಕೆಳಗೆ ಇಳಿಸ್ತಾ ಇದ್ದಾರೆ. ಇನ್ನೂ ತುಂಬ ಇತ್ತು, ಎಲ್ಲ ಕೆಳಗೆ ಇಳಿಸಿದ್ರು. ಅಂದರೆ 6 ಗಂಟೆಯೊಳಗೆಲ್ಲ ಕೆಳಗೆ ಇಳಿಸ್ತಾರೆ. ಅಂದರೆ ತುಂಬ ಗಾಳಿ ಇದ್ದರೆ ನಂತರ ಅವರಿಗೆ ಇಳಿಸಲಿಕ್ಕೆ ಕಷ್ಟ ಆಗ್ತದಂತೆ. ಹಾಗೆ ಎಲ್ಲ ಬೇಗ ಬೇಗ ಇಳಿಸ್ತಾ ಇದ್ದಾರೆ. ಸಣ್ಣ ಸಣ್ಣ ಗಾಳಿಪಟ ಮಾತ್ರ ಉಂಟು ಮೇಲೆ.
ಹಾಗೆ ಗಾಳಿಪಟ ಎಲ್ಲ ನೋಡಿ ಬಂದ ಮೇಲೆ ಇವರ ಕೆಲಸ ಸ್ಟಾರ್ಟ್ ನೋಡಿ. ನನ್ನ ಮಗ ಯಾವಾಗ ಬೀಚಿಗೆ ಬಂದರೂ ಹೀಗೆ ಒಂದು ಹೊಂಡ ತೆಗಿಬೇಕು ಅವನಿಗೆ. ಎಷ್ಟು ದೊಡ್ಡ ಹೊಂಡ ತೆಗಿಲಿಕ್ಕೆ ಆಗ್ತದೆ ನೋಡಿ, ಅಷ್ಟು ದೊಡ್ಡ ಹೊಂಡ ತೆಗಿತಾನೆ. ಅದು ಒಂದು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಉಂಟು, ಪ್ಲಾಸ್ಟಿಕ್ಕಿದ್ದು ಹಾರೆ ಪಿಕ್ಕಾಸ್ ಎಲ್ಲ ಉಂಟು, ಸ್ಪೂನ್ಸ್ ಎಲ್ಲ, ಅದೆಲ್ಲ ಇವತ್ತೇನು ತರಲಿಲ್ಲ. ಅಂದರೆ ಬೀಚಲ್ಲಿ ರಶ್ ಇರ್ತದೆ ಅಂತ ಏನು ತಗೊಂಡು ಬರಲಿಲ್ಲ. ಹಾಗೆ ಕೈಯಲ್ಲೇ ಈ ಹೊಯ್ಗೆನೆಲ್ಲ ತೆಗೆದು ಹಾಗೆ ಒಂದು ಕೋಲುಂಟು ಅದರಲ್ಲೆಲ್ಲ ತೆಗಿತಾ ಇದ್ದಾನೆ. ಅದು ನೀರು ಸಿಗುವ ತನಕ ಅವನು ಹೊಂಡ ತೆಗಿತಾನೆ. ಇವತ್ತು ನೀರು ಸಿಗೋದು ಡೌಟು, ಯಾಕಂದರೆ ಇವತ್ತು ತುಂಬ ಮೇಲ್ಗಡೆಯಲ್ಲಿ ಹೊಂಡ ತೆಗಿತಾ ಇದ್ದಾನೆ. ಅಂದರೆ ಕೆಳಗೆ ಅಷ್ಟು ರಶ್ ಉಂಟು, ಹಾಗೆ ಅಲ್ಲಿ ಹೊಂಡ ತೆಗಿಲಿಕ್ಕೆ ಆಗೋದಿಲ್ಲ ಅಂತೇಳಿ ಈ ಕಡೆ ಬಂದು ತೆಗಿತಾ ಇದ್ದಾನೆ. ಒದ್ದಿರುವಂಥ ಹೊಯ್ಗೆಯಲ್ಲಿ ಹೊಂಡ ತೆಗೆದ್ರೆ ನೀರು ಬೇಗ ಸಿಗ್ತದೆ. ಇವನು ಮೇಲೆ ತೆಗೆಯುವುದರಿಂದ ಅದು ನೀರು ಸಿಗೋದು ಕಷ್ಟ ಉಂಟು ಇವತ್ತು. ಹಾಗೆ ನೋಡ್ಬೋದು ರಶ್ ಇತ್ತು. ಹಾಗೆ ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ. ಇವಳು ಹೊಯ್ಗೆಯಲ್ಲಿ ಎರಡು ಶೂ ಮಾಡಿದ್ದಾಳೆ ನೋಡಿ, ಶೂ ಅಂತ ಇದು ಇವಳದು. ಹೀಗೆ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾಯಿದ್ರು. ಜಾಸ್ತಿ ಹೊತ್ತು ಹೊಯ್ಗೆಯಲ್ಲಿ ಆಟ ಆಡಲಿಕ್ಕೆ ಬಿಡಲಿಲ್ಲ. ಹಾಗೆ ನೀರಿಗೆ ಕೂಡ ಇಳಿಲಿಲ್ಲ, ಇವತ್ತು ರಶ್ ಇತ್ತಲ್ಲ. ಈ ಒಣದು ಗುಂಡಿ ಮಾತ್ರ ಭಯಂಕರ ದೊಡ್ಡದಾಗಿದೆ, ಆದರೂ ನೀರು ಸಿಗಲಿಲ್ಲ. ಹಾಗೆ ನನ್ನ ಬಾವಿಯಲ್ಲಿ ಇವತ್ತು ನೀರು ಸಿಗಲಿಲ್ಲ ಅಂತ ಹೇಳ್ತಾ ಇದ್ದ. ಹಾಗೆ ಅಲ್ಲಿ ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಂತರ ಈ ಕಡೆ ಶಾಪ್ಸ್ ಎಲ್ಲ ಇತ್ತು. ಹಾಗೆ ಏನಾದರೂ ತಿನ್ನುವ ಅಂಥೇಳಿ ಮೇಲ್ಗಡೆ ಬಂದೆವು ನಾವು. ಎಷ್ಟು ರಶ್ ಇತ್ತು ನೋಡ್ಬೋದು. ಅಂದರೆ ಇವತ್ತು ಸೆಕೆಂಡ್ ಡೇ ಮತ್ತು ಸಂಡೇ ಅಲ್ವಾ, ಸಂಡೇ ಆದ ಕಾರಣ ತುಂಬ ರಶ್ ಇರ್ತದೆ. ಶಾಪ್ಸ್ ಕೂಡ ಹಾಗೆ ಅಷ್ಟೊಂದು ರಶ್ ಇತ್ತು. ಇದಿಲ್ಲೀಗ ಹೊಸತ್ತಾಗಿ ಕಟ್ಟಿದಂಥ ಬಿಲ್ಡಿಂಗ್. ಇದರ ಎಂಟ್ರೆನ್ಸ್ ನೋಡ್ಬೋದು, ಸೂಪರಾಗಿ ಮಾಡಿದ್ದಾರೆ, ಚೆಂದ ಕಾಣ್ತಿತ್ತು. ಹಾಗೆ ಮೊದಲೆಲ್ಲ ಇಲ್ಲಿ ಸಣ್ಣ ಸಣ್ಣ ಶಾಪ್ಸ್ ಇತ್ತು. ಅಂದರೆ ಎರಡು ಸೈಡಲ್ಲಿ ಸಣ್ಣ ಸಣ್ಣ ಶಾಪ್ಸ್ ಇತ್ತು, ಮತ್ತು ಮಧ್ಯದಲ್ಲಿ ಈ ಥರ ದಾರಿ ಇತ್ತು ನಡ್ಕೊಂಡು ಹೋಗಲಿಕ್ಕೆ. ಈಗ ಕೂಡ ಹಾಗೆ ಮಾಡಿದ್ದಾರೆ, ಸೈಡಲ್ಲೆಲ್ಲ ಶಾಪ್ಸ್ ಮಾಡಿ ಮಧ್ಯದಲ್ಲಿ ಜನರಿಗೆ ನಡ್ಕೊಂಡು ಹೋಗಲಿಕ್ಕೆ ಜಾಗ. ಅಂದರೆ ಇದು ಸೀದಾ ಪಾರ್ಕಿಂಗ್ ಇರುವಂಥ ಪ್ಲೇಸಿಗೆ ಹೋಗ್ತದೆ, ಗಾಡಿಯೆಲ್ಲ ಪಾರ್ಕಿಂಗ್ ಮಾಡ್ತಾರಲ್ಲ ಅಲ್ಲಿ ಹೋಗ್ತದೆ. ಹಾಗೆ ತುಂಬ ಜಾಗ ಬಿಟ್ಟಿದ್ದಾರೆ ಮಧ್ಯದಲ್ಲಿ. ಮತ್ತು ಶಾಪ್ಸ್ ಎಲ್ಲ ಓಪನ್ ಆಗಲಿಲ್ಲ, ಕೆಲವು ಶಾಪ್ಸ್ ಮಾತ್ರ ಓಪನ್ ಉಂಟು. ಕೆಲವೊಂದು ಜ್ಯೂಸ್ ಇದು, ಐಸ್ ಕ್ರೀಮ್ ಇದು, ಹಾಗೆ ಒಂದೊಂದು ಶಾಪ್ ಅಲ್ಲಲ್ಲಿ ಓಪನ್ ಉಂಟು. ಹಾಗೆ ಇದು ಲಾಸ್ಟ್ ಎಂಡ್ ಇದು, ಇಲ್ಲಿ ತನಕ ಉಂಟಿದು. ನಂತರ ಆ ಕಡೆ ಮೇಲೆ ಹೋದರೆ ಪಾರ್ಕಿಂಗ್ ಸಿಗ್ತದೆ. ನನ್ನ ಮಗಳಿಗೊಂದು ಐಸ್ ಕ್ರೀಮ್ ಬೇಕಿತ್ತಂತೆ, ಹಾಗೆ ಪಬ್ಬಾಸ್ ಅಂತ ಇತ್ತು ಇಲ್ಲಿ, ಅಲ್ಲಿ ಬಂದೆವು. ನಂತರ ಜ್ಯೂಸ್ ತಗೊಳ್ಳುವ ಅಂತ ಈ ಕಡೆ ಇನ್ನೊಂದು ಶಾಪಿಗೆ ಬಂದೆವು, ಮಿಲ್ಕ್ ಶೇಕ್ ತಗೊಳ್ಳುವ ಅಂತ. ಇಲ್ಲಿ ಎಷ್ಟೊಂದು ರಶ್ ಇತ್ತಂದರೆ ಒಂದು 10-15 ನಿಮಿಷ ತಗೊಂಡಿತ್ತು ಒಂದು 2 ಜ್ಯೂಸ್ ಮಾಡಿ ಕೊಡಲಿಕ್ಕೆ ಅವರಿಗೆ. ಹಾಗೆ ಜ್ಯೂಸ್ ಎಲ್ಲ ತೊಗೊಂಡು ಹೊರಗೆ ಬರುವಾಗ ನೋಡ್ಬೋದು ಆಲ್ರೆಡಿ ಕತ್ತಲಾಯಿತು, 7 ಗಂಟೆ ಆಗಿತ್ತು. ಹಾಗೆ ಬೀಚ್ ಸೈಡಿಗೆಲ್ಲ ಈ ಥರ ಲೈಟ್ ಹಾಕಿ ಚೆಂದ ಕಾಣ್ತಿತ್ತು. ಹಾಗೆ ಅಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇತ್ತು. ಅಂದರೆ ತುಂಬ ಸಿಂಗರ್ಸ್ ಇದ್ದರು, ಸಿಂಗರ್ಸ್ ಎಲ್ಲ ಹಾಡಾಡ್ತಾ ಇದ್ರು ಸ್ಟೇಜಲ್ಲಿ. ನಾವು ಮತ್ತೆ ಅಲ್ಲಿ ಹೋಗಲಿಲ್ಲ, ಯಾಕೆಂದರೆ ತುಂಬ ರಶ್ ಇತ್ತು. ಈ ರಶ್ಶಲ್ಲಿ ಇನ್ನೊಮ್ಮೆ ಎಂತಕ್ಕೆ ಹೋಗೋದಂತೇಳಿ ಸೀದಾ ಈ ಕಡೆಯಿಂದ ನಡ್ಕೊಂಡು ಮೇಲಿನ ಬೀಚಿಗೆ ಬರ್ತಾ ಇದ್ದೇವೆ. ನಾವು ಇಷ್ಟು ಲೇಟಾಗಿ ಬೀಚಲ್ಲಿ ನಿಂತದ್ದು ಇದೇ ಫಸ್ಟ್ ಟೈಮ್ ಇರಬೇಕು. ಅಂದರೆ ಇಷ್ಟು ಹೊತ್ತು ನಿಲ್ಲುವುದಿಲ್ಲ, ಕತ್ತಲಾಗುವಂಥ ಮೊದಲೇ ನಾವು ಬೀಚಿಂದ ಬರ್ತೇವೆ. ನೋಡ್ಬೋದು ಎಷ್ಟು ಕತ್ತಲಿದೆ ಅಂಥೇಳಿ. ತಂಪಾದ ಗಾಳಿಗೆ ನಡಿಲಿಕ್ಕೆ ತುಂಬ ಖುಷಿಯಾಗ್ತಿತ್ತು. ಹಾಗೆ ಈಗ ಬಂದು ಮೇಲಿನ ಬೀಚಿಗೆ ತಲುಪಿದ್ದೇವೆ. ಮಕ್ಕಳು ಮತ್ತೆ ಸ್ಲೈಡಲ್ಲಿ ಆಟ ಆಡಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅವರಿಗೆ ಅಲ್ಲೇ ಸುಸ್ತಾಗಿತ್ತು. ಹಾಗೆ ಬೇಡ ಅಂತೇಳಿ ಹೋಗಲಿಲ್ಲ. ಮತ್ತು ನನ್ನ ಮಗನಿಗೊಂದು ಸ್ಕೈ ಶಾಟ್ ಬೇಕಿತ್ತಂತೆ. ಹಾಗೆ ಎಲ್ಲ ಶಾಪಲ್ಲಿ ಹೋಗಿ ಹುಡುಕ್ತಾ ಇದ್ದ ಇಲ್ಲಿ ಅಥವಾ ಸ್ಕೈ ಶಾಟ್ ಸಿಗ್ತದ ಅಂತೇಳಿ. ಕೊನೆಗೂ ಅವನಿಗೊಂದು ಸ್ಕೈ ಶಾಟ್ ಸಿಕ್ಕಿತ್ತು ನೋಡಿ, ತುಂಬ ಖುಷಿ ಅವನಿಗೆ. ಅದರಲ್ಲಿ ಎಲ್ಲ ಬೀಚಲ್ಲಿ ಸ್ಕೈ ಶಾಟ್ ಹಾರಿಸ್ತಾ ಇದ್ರಲ್ಲ, ಅದನ್ನು ನೋಡಿ ನನಗೂ ಬೇಕಂತ ಹೇಳ್ತಿದ್ದ. ಹಾಗೆ ಇಲ್ಲಿ ಬಂದಾಗ ಸಿಕ್ಕಿತ್ತು, ತುಂಬ ಟಾಯ್ಸ್ ಇದೆಲ್ಲ ಶಾಪ್ಸ್ ಇತ್ತು. ಸ್ಕೈ ಶಾಟ್ ಸಿಕ್ಕಿದ್ದೇ ಫಸ್ಟಿಗೆ ಬೀಚಲ್ಲಿ ಒಮ್ಮೆ ಹಾರಿಸಿದ. ಹಾಗೆ ಮತ್ತು ನಮ್ಮ ಕಸಿನಿದಲ್ಲಿ ಒಂದು ಶಾಪ್ ಇತ್ತು, ಇದು ಚರ್ಮುರಿ ಶಾಪ್ ಉಂಟು ಇಲ್ಲಿ. ಹಾಗೆ ಚರ್ಮುರಿ ತಿನ್ನುವ ಅಂತೇಳಿ ಇಲ್ಲಿ ಶಾಪಿಗೆ ಬಂದಿದ್ದೇವೆ. ನನ್ನ ಮಗಳಿಗೆ ಚರ್ಮುರಿ ಬೇಡ ಅಂತೆ, ಅವಳಿಗೆ ಇದು ಪೊಟ್ಯಾಟೊ ಟ್ವಿಸ್ಟರ್ ಬೇಕಂತೆ. ಹಾಗೆ ನಾನು ಮತ್ತು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಮಾತ್ರ ಚರ್ಮುರಿ ತಗೊಂಡಿದ್ದು.
ಇದು ಬಂದು ನನ್ನ ಹಸ್ಬೆಂಡಿನ ಕಸಿನ್ ಇದು ಶಾಪ್ ಇದು ಬೀಚಲ್ಲಿರೋದು. ಇಲ್ಲಿ ಚರ್ಮುರಿ, ಎಗ್ ಚರ್ಮುರಿ, ಜ್ಯೂಸು ಹಾಗೆ ತುಂಬ ವೆರೈಟಿ ಎಲ್ಲ ಸಿಗ್ತದೆ. ಹಾಗೆ ಚರ್ಮುರಿ ತಿಂದು ಖಾರ ಆಯ್ತು ಅಂಥೇಳಿ ಸೋಡಾ ಕುಡಿತಾಯಿದ್ರು. ಇಲ್ಲಿ ಕಪ್ಪು ಡ್ರೆಸ್ ಹಾಕಿದ್ರಲ್ಲ ಅವರೇ ನನ್ನ ಹಸ್ಬೆಂಡ್, ಇದು ಕಸಿನ್ ಸಿಸ್ಟರ್ ಅವರು. ಹಾಗೆ ನನ್ನ ಮಗ ಸೋಡಾದ ಬಾಟಲಿಯ ಒಳಗಿರುವಂಥ ಮಾರ್ಬಲ್ ನೋಡಿ ಅದನ್ನು ತೆಗಿಲಿಕ್ಕೆ ಆಗ್ತದಂತ ಟ್ರೈ ಮಾಡ್ತಾ ಇದ್ದ. ಹಾಗೆ ನೋಡ್ಬೋದು ಸುತ್ತಲೆಲ್ಲ ಈ ಥರ ತುಂಬ ಶಾಪ್ಸ್ ಎಲ್ಲ ಇತ್ತು. ಹಾಗೆ ಮಕ್ಕಳಿಗೆ ಮಾವಿನಕಾಯಿ ಬೇಕಿತ್ತಂತೆ, ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಸೂಪರ್ ಆಗಿರ್ತದೆ ಅದು. ಹಾಗೆ ಒಂದು ತಗೊಂಡು ಇಬ್ಬರು ಶೇರ್ ಮಾಡಿ ತಿಂತಾಯಿದ್ರು. ಇಬ್ಬರಿಗೆ ಒಂದೊಂದು ತಗೊಂಡ್ರೆ ಅವರು ತಿನ್ನಲ್ಲ, ಅರ್ಧ ಬಿಡ್ತಾರೆ. ಹಾಗೆ ಒಂದೇ ತಗೊಂಡು ಕೊಟ್ಟದ್ದು ಇಬ್ಬರಿಗೂ. ಹಾಗೆ ಅದನ್ನೆಲ್ಲ ತಿಂದು ಮತ್ತೆ ನಮ್ಮ ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿದ್ದೆವು ಕಸಿನ್ ಮನೆಯಲ್ಲಿ. ಹಾಗೆ ಅದನ್ನು ತಗೊಂಡು ಬರುವ ಅಂತೇಳಿ ಅಲ್ಲಿ ಹೋಗಿ ಹಾಗೆ ಅಲ್ಲಿಂದ ಗಾಡಿ ತಗೊಂಡು ಮತ್ತೆ ಮನೆಗೆ ಹೊರಡ್ತಾ ಇದ್ದೇವೆ. ಇಷ್ಟೇ ಇವತ್ತಿನ ಸಿಂಪಲ್ ಆದಂಥ ಒಂದು ವ್ಲಾಗ್. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲಿಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.